ಸಿಂಚು ಸಿಂಚು ಯಾಕಮ್ಮ ಎಲ್ಲಿಗೆ ಹೋಗ್ತಾ ಇದೆಯೇ? ಡ್ಯೂಟಿಗೆ? ಬೇಡ ಬೇಡ, ಇನ್ನೊಂದು 2-3 ದಿವಸ ನೀನು ಹೋಗೋದು ಬೇಡ. ರೆಸ್ಟ್ ಮಾಡು, ನಡಿ ಮಲ್ಕೊ ನಡಿ. ಅಲ್ಲ, ತಲೆಗೆ ಗಾಯ ಆಗಿದ್ರು ಡ್ಯೂಟಿಗೆ ಹೋಗ್ತಾ ಇದೆಯಲ್ಲ ನೀನು, ನಿಂಗೇನು ಪರಿಜ್ಞಾನ ಇಲ್ಲ? ನೀನೇನು ಡ್ಯೂಟಿಗೆ ಹೋಗೋದು ಬೇಡ, ನಡಿ ರೆಸ್ಟ್ ಮಾಡಿ ನಡಿ. ಅಯ್ಯೋ ಅಮ್ಮ, ಸ್ವಲ್ಪ ಗಾಯಕ್ಕೆಲ್ಲನೂ ಏನು ಆ ಡಾಕ್ಟ್ರು ಆಗಿದ್ದು ಸ್ವಲ್ಪ ಗಾಯ, ಅಷ್ಟಪ್ಪನ ಬ್ಯಾಂಡೇಜ್ ಹಾಕೋರೆ. ಆ ಬ್ಯಾಂಡೇಜ್ ನೋಡಿ ನೀವೆಲ್ಲ ಗಾಬರಿ ಆಗಿದ್ದೀರಾ. ನನಗೇನು ಆಗಿಲ್ಲಮ್ಮ, ನಾನು ಆರಾಮಾಗಿದ್ದೀನಮ್ಮ. ನೀವೇನು ವರಿ ಮಾಡ್ಕೊಂಬಿಡಿ. ನೋಡಮ್ಮ, ನಿನ್ಗೇನು ಆಗೋದು ಬೇಡ, ನಾವು ವರಿ ಮಾಡ್ಕೊಳೋದು ಬೇಡ. ನೀನು ಕೆಲ್ಸಕ್ಕೆ ರಿಸೈನ್ ಮಾಡಿಬಿಡು. ನೀನು ಸಂಪಾದನೆ ಮಾಡ್ಕೊಂಬಂದು ಕೊಡೋದು ನಮಗೇನು ಬೇಕಾಗಿಲ್ಲಮ್ಮ. ದೇವ್ರು ನಮಗೇನು ಅಷ್ಟೇ ಇಷ್ಟ ಕೊಟ್ಟವನೆ, ಅದರೊಳಗೆ ಖುಷಿಯಾಗಿರೋಣ ನಾವು. ನೀನೇನಕ್ಕೆ ಹೋಗ್ಬೇಕು ಕೆಲಸಕ್ಕೆ? ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನು ಮಾಡೋದು? ಹಾಂ, ಇದೊಳ್ಳೆ ಕತೆ ಆಯ್ತಲ್ಲಮ್ಮ. ನಾನೇ ಕಮ್ಮ ರಿಸೈನ್ ಮಾಡಲಿ ಕೆಲಸಕ್ಕೆ? ಖಂಡಿತ ಇಲ್ಲಮ್ಮ, ನಾನು ಆಯ್ಕೆ ಮಾಡ್ಕೊಂಡಿರೋ ಕೆಲಸ. ನನಗೆ ಈ ಕೆಲಸ ಮಾಡೋದ್ರಿಂದ ಖುಷಿ ಸಿಗುತ್ತೆ. ದಯವಿಟ್ಟು ನನ್ನನ್ನು ತಡಿಬೇಡ್ರಿ. ಸಿಂಚನ, ಕೆಲ್ಸಕ್ಕೆ ರಿಸೈನ್ ಮಾಡು. ನೀನು ಇನ್ಮೇಲೆ ಕೆಲ್ಸಕ್ಕೆ ಹೋಗೋದು ಬೇಡ. ಆರಾಮಾಗಿ ಮನೆ ಇಕ್ಕಿರು. ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡ್ತೀನಿ ನಾನು. ಅಮ್ಮ, ನಂಗೊಂದು ಸ್ವಲ್ಪ ದಿವಸ ಟೈಮ್ ಕೊಡಮ್ಮ. ನಾನು ಕೆಲ್ಸಕ್ಕೆ ರಿಸೈನು ಮಾಡ್ತೀನಿ, ಮತ್ತು ಮದುವೆನೂ ಆಗ್ತೀನಿ, ಆಯಿತಾ? ನೀವು ಹೇಳ್ತಾ ಇದ್ರಲ್ಲ, ನೀನು ಯಾರನ್ನಾದರೂ ಇಷ್ಟಪಡು ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ. ನನಗೆ ಇಷ್ಟ ಆಗೋ ಹುಡುಗ ಕಾಣಿಸಿದ ತಕ್ಷಣ ಬಂದು ನಿಮಗೆ ಹೇಳ್ತೀನಿ, ಆಯಿತಾ? ಹಾಂ, ನನಗಂತೂ ದಯವಿಟ್ಟು ಈ ಸದ್ಯಕ್ಕೆ ಮದುವೆ ಬಗ್ಗೆ ಯಾರೂ ಮಾತಾಡಬೇಡಿ. ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನನಗೆ ಇಷ್ಟ ಆಗೋ ಹುಡುಗ ಬೇಕು, ನನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋನು ಬೇಕು. ನಾನು ಬೆಳಗ್ಗೆ ಡ್ಯೂಟಿ ಅಂತ ಬರ್ತೀನಿ, ಸಂಜೆ ಮನೆಗೆ ಹೋಗ್ತೀನಿ. ಅವಾಗ ಜಗಳ ಮಾಡ್ಕೊಂಡು ನಿಂತ್ಕೊಳ್ಳೋದಾ? ನನ್ನನ್ನು ಅರ್ಥ ಮಾಡ್ಕೊಬೇಕು ಅಂಥವನ್ನ ನಾನು ಮದುವೆ ಆಗ್ತೀನಿ. ಅಂಥ ಗಂಡನ್ನ ನಾನೇ ನೋಡ್ತೀನಿ. ನೋಡ್ಬಿಟ್ಟು, ನೋಡಪ್ಪ ನನ್ನ ಮಗಳು ಬೆಳಗ್ಗೆ ಡ್ಯೂಟಿಗೆ ಹೋದರೆ ಇನ್ನು ಸಂಜೆನೇ ಬರೋದು, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ, ಇದು ಸಂಸಾರ ಅಂತ ನಾನೇ ಹೇಳ್ತೀನಿ, ಆಯಿತಾ? ಇಲ್ಲ, ಕೆಲ್ಸಕ್ಕೆ ರಿಸೈನ್ ಮಾಡಿ ಮನೆಯೊಳಗೆ ಆರಾಮಾಗಿರು. ನಿನ್ಗೆ ಯಾವ ಹುಡುಗ ಇಷ್ಟ ಆಗ್ತಾನೋ ಅವಾಗೆ ಮದುವೆ ಆಗಿ ಅಂತೆ. ಇಲ್ಲಮ್ಮ, ನಾನು ಕೆಲ್ಸಕ್ಕೆ ರಿಸೈನ್ ಮಾಡಲ್ಲ. ನಾನು ಹೊಡ್ಬೇಕಮ್ಮ. ನಾಸಿರ್ ಫೋನ್ ಮಾಡಿದ್ದ, ಅದು ಯಾರೋ ಒಂದು ಹುಡುಗಿ ಕಂಪ್ಲೇಂಟ್ ಕೊಡೋಕೆ ಬಂದಿದೆಯಂತೆ. ಇಲ್ಲೇ ಕೂರಿಸ್ಕೊಂಡಿದ್ದೀನಿ ಮೇಡಮ್, ನಿಮ್ಮ ಹತ್ರ ಮಾತಾಡ್ಬೇಕಂತೆ ಅಂತ ಹೇಳ್ದ. ಪಾಪ ಯಾವ ಹುಡುಗಿನೋ ಏನೋ, ಏನು ಕಷ್ಟ ಇದೆಯೋ ಅವ್ರಿಗೆ. ಅಲ್ಲ, ನಾಸಿರ್ಗೇನು ಪರಿಜ್ಞಾನ ಇಲ್ಲ? ನೆನೆಲ್ಲ ಅಷ್ಟೊಂದು ರಾಧ ಅಂತ ಆಗೈತೆ, ಮತ್ತೆ ನಿಮ್ಗೆ ಫೋನ್ ಮಾಡಿದ್ನ ಬಾ ಅಂತ. ಏನು ಅವ್ರಿಗೇನು ಮನುಷ್ಯತ್ವ ಅನ್ನೋದಿಲ್ಲ? ನಮ್ಮ ಮೇಡಮ್ ಅವರು ರೆಸ್ಟಲ್ಲಿ ಇರಲಿ ಅನ್ನೋ ಇದು ಕೂಡ ಇಲ್ಲ. ಆ ನಾಸಿರ್ಗೆ ಎಲ್ಲಿ ಅವ್ನ ಫೋನ್ ನಂಬರ್ ಕೊಡೋ, ನಾನು ಮಾತಾಡ್ತೀನಿ. ಎಮರ್ಜೆನ್ಸಿ ಕೇಸಮ್ಮ. ಪಾಪ ಯಾರೋ ಹುಡುಗಿ, ಅವ್ರಿಗೇನು ತೊಂದರೆನೋ ಏನೋ, ಅದು ಹುಡುಗಿ ಬಂದಿದೆಯಂತೆ. ಯಾರೋ ಬೇರೆಯವರಾಗಿದ್ದರೆ ನಾನು ಸುಮ್ಮನೆ ಇರ್ತಾ ಇದ್ದೆ. ಹುಡುಗಿ ಬಂದಿದ್ದಾಳಂತೆ. ಯಾರೋ ಏನು ತೊಂದರೆ ಆಗಿದೆಯೋ ಏನೋ, ಯಾರಿಗೆ ಗೊತ್ತಮ್ಮ? ಏನು ತೊಂದರೆ ಆಗಿತ್ತೈತೆ? ಲವ್ ಮಾಡಿ ಓಡ್ ಬಂದಿರ್ತಾರೆ, ಮದುವೆ ಮಾಡಿಸಿ ಅಂತ ಕೇಳಕ್ಕೆ ಬಂದವ್ರು ಅಷ್ಟೇ. ಇನ್ನೇನು ತೊಂದರೆ ಆಗಿರ್ತದೆ? ಇಲ್ಲಮ್ಮ, ನಾನು ನಾಸಿರ್ ಕೇಳಿದೆ, ಏನು ನಾಸಿರ್ ಲವ್ ವಿಷಯನ ಅಂತ. ಅಲ್ಲ ಮೇಡಮ್, ಏನೋ ಅವ್ರ ಅಣ್ಣ ವಿಷಯ ನಿಮ್ಮ ಹತ್ರ ಹೇಳ್ಬೇಕಂತೆ ಅಂತ ಹೇಳಿದ್ಲು. ನಾನು ಹೊಡ್ತೀನಮ್ಮ, ಹೋಗಿ ನೋಡ್ತೀನಿ. ಅಲ್ಲ, ಬ್ಯಾಂಡೇಜ್ ಹಾಕಿ ಬಿಚ್ಚಾಕಿರೋದು ನೀನು? ಅಯ್ಯೋ, ಆಗಿರೋದು ಇಷ್ಟು ಗಾಯಕ್ಕೆ ಅಷ್ಟು ದಪ್ಪನ ಬ್ಯಾಂಡೇಜ್ ಹಾಕೋರೆ ಏನು ಅನ್ಕೊಳ್ಳಲ್ಲ ನೋಡಿದ್ರು. ಹಾಂ, ಜನ ನನ್ನ ಮಾತು ಕೇಳೆ ಬೇಡ, ನೀನು ಕೆಲ್ಸಕ್ಕೆ ರಿಸೈನ್ ಮಾಡೋಣ. ಮುಂದಿನ ವರ್ಷ 2025ಕ್ಕೆ ರಿಸೈನ್ ಮಾಡಿಬಿಡ್ತೀನಿ ನಾನು. ಎಲ್ಲ ನನಗೆ ಕರ್ಮನೆ. ಯಾವುದೇ ನನ್ನ ಗಣೆ ಬರ ನಿಮ್ಮ ಹತ್ರ ಎಲ್ಲ ಹೇಗೋದು. ಅವಳು ನೋಡಿದ್ರೆ ಹಂಗೆ, ಒಬ್ಬರು ನೋಡಿದ್ರೆ ಯಾವುದೋ ದೇಶದಾಗ ಹೋಗವನೆ, ಈ 2 ಮಕ್ಕಳು ನೋಡಿದ್ರೆ ಹಂಗೆ, ನೀನು ನೋಡಿದ್ರೆ ಹಿಂಗೆ. ಅಮ್ಮ, ಯಾವುದೋ ನಂಗೆ ಹಣೆ ಬರ ಬಿಡು. ಆ ದೇವರು ಯಾಕೆ ನನ್ನನ್ನು ಈ ಜೀವಂತವಾಗಿಟ್ಟವನೋ ಗೊತ್ತಿಲ್ಲ. ನನ್ನನ್ನು ತಗೊಂಡೋಗ್ಬಿಟ್ರೆ ಸಾಕಾಗ್ಬಿಟ್ಟೈತೆ. ನಿನ್ನೇನು ತಗೊಂಡೋದ್ರೆ ನಮ್ಮನ್ನೆಲ್ಲ ಸಾಕೋರು ಯಾರು? ಹಾಂ, ಅಖಿಲಾಂಡೇಶ್ವರಿ ಹಂಗೆಲ್ಲ ಹೇಳ್ಬಾರ್ದು. ಇನ್ನೂ ಎಷ್ಟೊಂದೈತೆ. ಹಾಂ, ಏನು ಕತೆ? ಏನಾಯ್ತು ಹೋಗಮ್ಮ, ನಂಗಂತೂ ಬೇಜಾರಾಗ್ಬಿಟ್ಟೈತೆ ನಿನ್ನಿಂದ. ಓ ನೇಹ, ಏನು ಬೊಕ್ಕೆ ತಂದ್ಬಿಟ್ಟಿದ್ಯಾ ನನಗೆ? ವಾವ್ ರೋಸ್, ತುಂಬಾ ಚೆನ್ನಾಗಿದೆ ನೇಹ, ಥ್ಯಾಂಕ್ ಯು ಸೋ ಮಚ್. ಹಾಂ, ಚೆನ್ನಾಗಿದ್ದೀನಮ್ಮ. ನಾನು ಯಾರ ಜೊತೆ ಬಂದೆ ನೀನು? ಓ ಹೌದಾ ಮೇಡಮ್, ನಮಸ್ಕಾರ ಮೇಡಮ್. ಓ ನಮಸ್ತೆ ಸರ್. ಏನು ಮೇಡಮ್, ಸ್ಕೂಲ್ಗೆ ಹೋಗಲ್ಲ ಅಂತ ಒಂದೇ ಆಟ. ಆಂಟಿ ನೋಡ್ಬೇಕು ನಾನು ಹೆಂಗಿದ್ದಾರೋ ಅಂತ, ಅದಕ್ಕೆ ಕರ್ಕೊಂಬಂದೆ ಮೇಡಮ್. ಏನು ಬೇಜಾರು ಮಾಡ್ಕೊಂಬೇಡಿ. ಏನಪ್ಪ ಬೇಜಾರು? ಏನು ಬೇಜಾರಿಲ್ಲ, ಕೂತ್ಕೋಪ. ನಮ್ಮ ಮನೆ ಗೊತ್ತಾಯ್ತು ಸರ್ ನಿಮಗೆ? ನಿನ್ನೆ ನಿಮ್ಮ ಅಣ್ಣ ಅವ್ರ ಹತ್ರ ಕೇಳಿದೆ ಮೇಡಮ್ ಮನೆಯಲ್ಲಿರೋದು ಅಂತ. ಅದಕ್ಕೆ ಇವಳು ಬೆಳಗ್ಗೆನೇ ಆಟ ಮಾಡ್ತಿದ್ಲು, ಕರ್ಕೊಂಬಂದೆ. ಹ್ಞೂ ಪುಟ್ಟ, ವಾಸಿ ಆಗಿದೆ. ಏನಿಲ್ಲ ಹಂಗೆಲ್ಲ ತಪ್ಪು ತಿಳ್ಕೊಂಬಾರ್ದು ನೀನು. ನನ್ನಿಂದಾನೇ ಆಗಿದ್ದು ಅಂತ ಏನಿಲ್ಲ. ನೀನೇನಲ್ವಲ್ಲ ಹೊಡೆದಿದ್ದು, ಅವ್ರು ತಾನೇ ಹೊಡೆದಿದ್ದು. ಹಾಂ, ಹಾಗೆಲ್ಲ ತಿಳ್ಕೊಂಬಾರ್ದಮ್ಮ. ಅವರು ಹೊಡೆದಿತ್ತು, ನೀನೆಲ್ಲ ಹೊಡೆದಿತ್ತು. ಕೂತ್ಕೋ. ಏನು ಕುಡಿತೀಯಾ? ಹಾಲಾ, ಟೀನಾ, ಕಾಫಿನಾ, ಬೂಸ್ಟಾ, ಹಾರ್ಲಿಕ್ಸಾ? ಕೂತ್ಕೋಪ. ಇಲ್ಲ ಆಂಟಿ, ಪರವಾಗಿಲ್ಲ, ನಾನು ಡ್ಯೂಟಿಗೆ ಹೋಗ್ಬೇಕು. ನೇಹ, ಮಾತಾಡಿಸ್ತಾ ಆಂಟಿನ, ಹೊರಡೋಣ ಇನ್ನ? ಬೇಡ ಪುಟ, ಹಂಗೆಲ್ಲ ಇರಬಾರ್ದು. ಪಾಪ ಅವ್ರಿಗೆ ಯಾಕೆ ತೊಂದರೆ. ಬಾ, ನಾವು ಹೋಗೋಣ ಬಾ. ಹೊಡಿತೀನಿ ಈಗ ನಿನ್ನ. ಅತಿ ಆಯ್ತು ನಿಂದು. ಯಾಕಪ್ಪ ಹಂಗದಿರ್ತೀಯ ಮಗುನ? ಗದ್ರಬೇಡ, ಸುಮ್ಮನೆ ಇರಪ್ಪ ಪಾಪ.
ಏನೋ ಮಗು ಆಸೆ ಪಡ್ತಾಳೆ ನಮ್ಮ ಮನೆಗೆ ಇರೋಕ್ಕೆ. ಇರ್ಲಿ ಬಿಡು, ನಮ್ಮ ಮನೆ ತುಂಬ ಮಕ್ಳವ್ರೆ, ಅವ್ರ ಜೊತೆಗೆ ಅವಳು ಒಬ್ಳು ಆಡ್ಕೊಂಡಿರ್ತಾಳೆ. ಇಲ್ಲ ಆಂಟಿ, ಬೇರೆಯವ್ರಿಗೆಲ್ಲ ತೊಂದರೆ ಕೊಡೋಕೆ ನನಗೆ ಇಷ್ಟ ಇಲ್ಲ. ನಾನು ಕರ್ಕೊಂಡೋಗಿ ಆಫೀಸಲ್ಲಿ ಇಟ್ಕೊಡ್ತೀನಿ. ಇವತ್ತು ಸ್ಕೂಲ್ಗೂ ಲೇಟ್ ಆಗೋಯ್ತು, ಇಷ್ಟೊತ್ತಾಗೋಯ್ತು, ಇನ್ನು ಕಳ್ಸೋಕ್ಕಾಗಲ್ಲ. ಕರ್ಕೊಂಡೋಗ್ತೀನಿ ಬಾಮ್ಮ. ನೇಹ ಹೋಗೋಣ. ಡ್ಯಾಡಿ ಇವತ್ತು ಒಂದೇ ದಿವಸ ಡ್ಯಾಡಿ, ನಾನು ಆಂಟಿ ಅವ್ರ ಮನೇಲಿ ಇರ್ತೀನಿ. ಪ್ಲೀಸ್ ಡ್ಯಾಡಿ, ಬೇಡ ಅನ್ಬೇಡಿ. ನೇಹ, ಹೇಳಿದ ಮಾತು ಕೇಳ್ಬೇಕು, ಮಕ್ಕಳು ಆಟ ಮಾಡಬಾರ್ದು. ನಡಿ, ಆಫೀಸಲ್ಲಿ ಕೂತ್ಕೊಂಡು ನಡಿ, ಗೇಮ್ ಆಡ್ಕೊಂಡಿರಿ ಅಂತೆ. ಅಯ್ಯೋ ಸುಮ್ಮನೆ ಇರಪ್ಪ, ಯಾಕಪ್ಪ ಮಗು ನಂಗೆ ಹೆದರ್ತಾ ಇದೆಯಾ? ಬಮ್ಮ ಇಲ್ಲಿ ನೇಹ. ನೇಹ, ನೀನು ಹೋಗಪ್ಪ, ಹೋಗು. ಸಾಯಂಕಾಲ ಬಂದು ಮಗುನ ಕರ್ಕೊಂಡೋಗಿ ಅಂತ ಹೋಗು. ಆಂಟಿ ಅವಳ ಆಟ ಜಾಸ್ತಿ, ಟೈಮ್ ಸರಿಯಾಗಿ ಊಟ ಮಾಡಲ್ಲ. ಆಫೀಸಲ್ಲಾದರೂ ಇದ್ರೆ ನಾನು ಗದ್ರಿ ಊಟ ಮಾಡಿಸ್ತೀನಿ. ಕಳಿಸ್ಕೊಡಿ ಆಂಟಿ. ಬಮ್ಮ ನೇಹ. ನಾನು ಬರಲ್ಲ ಡ್ಯಾಡಿ, ನಾನು ಅಜ್ಜಿ ಮನೇಲಿ ಇರ್ತೀನಿ. ಹೋಗ್ಲಿ ಬಿಡಿ ಸರ್, ಇವತ್ತೊಂದು ದಿವಸ ಇರಲಿ ಪಾಪ. ನಾಳೆಯಿಂದ ಸ್ಕೂಲ್ಗೆ ಹೋಗೋದು ಇದ್ದಿತ್ತೆ ಅಲ್ವಾ? ಹೋಗ್ಲಿ ಬಿಡಿ. ನನ್ನಿಂದ ನಿಮ್ಗೆ ಯಾಕೆ ತೊಂದರೆ ಅಂತ ಅಷ್ಟೇ ಮೇಡಮ್. ಏನು ತೊಂದರೆ ಇಲ್ಲ, ಹೋಗಪ್ಪ. ನಮ್ಮ ಮನೆಗೂ 3 ಜನ ಮಕ್ಳವ್ರೆ, ಅವ್ರ ಜೊತೆಗೆ ಆಡ್ಕೊಂಡಿರ್ತಾಳೆ. ನೀನು ಸಾಯಂಕಾಲ ಬಂದು ಕರ್ಕೊಂಡೋಗಿ ಹೋಗಪ್ಪ ನೀನು. ಸರಿ ಆಂಟಿ, ನಾನು ಬರ್ತೀನಿ. ನೇಹ ಬಾಯ್. ನೇಹ ಬಾಯ್. ಬಾಯ್ ಡ್ಯಾಡಿ. ಮೇಡಮ್ ನಾನು ಬರ್ತೀನಿ ಮೇಡಮ್. ಸರಿ ಸರ್, ಸರಿ. ನಡಿಯಮ್ಮ, ಬಟ್ಟೆ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ನಡಿ ಸಿಂಚು. ಇಲ್ಲಮ್ಮ, ನಂಗೆ ಅರ್ಜೆಂಟ್ ಕೆಲಸ ಇದೆ. ಆ ಒಂದು ಹುಡುಗಿ ಬಂದಿದೆಯಲ್ಲ, ಏನು ಪ್ರಾಬ್ಲಮ್ ಅಂತ ಕೇಳ್ಬಿಟ್ಟು ನಾನು ಬರ್ತೀನಿ. ಹಾಂ, ಹೇಳಿದ ಮಾತು ಕೇಳಲ್ಲ ನೋಡು. ನೀನು ಹೋಗಿದ್ದೇ ದಾರಿ ಆಯ್ತಲ್ಲ ನಿಂದು. ಇಲ್ಲ ಅಮ್ಮ, ಪಾಪ ಹುಡುಗಿ ಏನು ತೊಂದರೆಯಿಂದ ಬಂದಿದ್ದಾಳೆ ಯಾರಿಗೆ ಗೊತ್ತು. ಸರಿನಮ್ಮ, ಆಯಿತು, ಒಳ್ಳೇದಾಗಲಿ, ಹುಷಾರಾಗಿ ಹೋಗ್ಬಾ. ಸರಿನಮ್ಮ, ಬಮ್ಮ. ಮುಕ್ತನು ಹಾಂ, ಚಿಕ್ಕ ಪಾಪು ಇದೆ, ಅವ್ರ ಜೊತೆ ಆಟ ಆಡ್ಕೊಂಡು ಅಂತ ಬಾ. ಅಪ್ಪ ಅಪ್ಪ ನಾನ್ 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 ಅಮ್ ನಾನ್ ನಾನ್ ಮುಕ್ತ, ನಾನ್ 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 ನಾನ್. ಮುಕ್ತ, ಅಕ್ಕ ಬಂದೋಳೆ. ಅಕ್ಕ ನೀನು ಅಪ್ಪು ಎಲ್ಲ ಆಟ ಆಡ್ಕೊಳ್ರಿ. ಹಾಂ, ಅಪ್ಪ ಅಪ್ಪ ಆಟ ಆಡ್ಕೊಂತೀರಮ್ಮ. ಹಾಂ, ನೇಹ, ಆಟ ಆಡ್ಕೊಳ್ರಿ ಮೂವರು. ಆಯ್ತಾ? ನಂಗೊಂಚೂರು ಕೆಲಸ ಐತೆ ಒಳಗಡೆ. ಸರಿ ಅಜ್ಜಿ, ಆಯ್ತು. ಮುಕ್ತ, ಜಾನಿ ಎಲ್ಲಿ? ಅಕ್ಕ ಅಕ್ಕ ಬ್ಯಾಗ್ ಬ್ಯಾಗ್ ಚೀಲ 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 ಅಕ್ಕ ಅಕ್ಕ ಅಕ್ಕ. ಸ್ಕೂಲ್ ಹೋದ್ಲ ಜಾನು? ಏ ಪಾಪು, ಅಕ್ಕ ಅಪ್ಪ ಅಪ್ಪ ಅಪ್ಪ. ಅಪ್ಪನ ಹೆಸರು? ಅಪ್ಪ. ಏ ಅಪ್ಪ, ಇಲ್ಲಡ ಇಲ್ಲಡ ಇಲ್ಲಡ, ಅಕ್ಕ ಬಂದಿದ್ದಿಲ್ಲ ನೋಡು. ಎಷ್ಟು ಚೆನ್ನಾಗಿ ಕೈ ಮೇಲೆ ಮಾಡ್ಕೊಂಡ ನೋಟ ಮುಕ್ತ. ಅಪ್ಪ ಅಪ್ಪ. ಏಯ್ ಅಪ್ಪ ಅಪ್ಪ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೀವು ನನಗೆ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಸ್ಟೋರಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ನೀವೇ ನನ್ನ ಚಾನಲ್ಗೆ ಸಹಾಯ ಮಾಡಬೇಕು. ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ದಯವಿಟ್ಟು ನಮ್ಮ ವೀಡಿಯೋಸ್ ಬಗ್ಗೆ ಹೇಳಿ. ನೀವೇ ನನಗೆ ಸಹಾಯ ಮಾಡಬೇಕು, ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮಿಂದನೇ ನನ್ನ ಚಾನಲ್ ಬೆಳಿಬೇಕು, ಬೇರೆ ಹೊಸಬ್ರಿಂದ ಖಂಡಿತ ಆಗಲ್ಲ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಅವ್ರಿಗೊಂದು ವೀಡಿಯೋ ಶೇರ್ ಮಾಡಿ, ವಿಡಿಯೋಸ್ ಚೆನ್ನಾಗಿದೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಅಯ್ಯೋ ಕಚ್ಚಿದೆ ನಾನು. ಬಿಡು ಬಿಡು ಅಪ್ಪು, ನನ್ನ ಕೈ ಬಿಡು ಅಪ್ಪು. ಪ್ಲೀಸ್ ಅಪ್ಪು, ನನ್ನ ಗಾಯ ಆಗ್ತಿದೆ. ಬಿಡು ಅಪ್ಪು, ನೋಡ್ತಾ ಇದೆ. ಅಪ್ಪು ಬಿಡು ಅಪ್ಪು. ಅಪ್ಪು ಅಕ್ಕ ಅಕ್ಕ ಪಾಪ ಅಕ್ಕ ಪಾಪ. ಬಿಡು ಅಪ್ಪು, ನನ್ನ ಕೈ ನೋಡ್ತಾ ಇದೆ. ಏನದು? ಯಾರು ನೀನು? ಯಾರು ನೀನು? ಏನಕ್ಕೆ ಬಂದಿರೋದು ಇಲ್ಲಿಗೆ? ಹಾಂ, ಯಾವೂರೇ ನಿಂದು? ಏನಕ್ಕೆ ಬಂದಿರೋದು ಇಲ್ಲಿಗೆ ನೀನು? ಹಾಂ, ಮಗು ಬಾಯಿಗೆ ಬೇಳೆ ಇಡಬೇಕು ಇಡಬಾರ್ದು ಗೊತ್ತಾಗಲ್ಲ. ಅವ್ನಿಗೆ ಇವಾಗ ಅಲ್ಲಿ ಬೆಳೀತಾ ಇದೆ, ಗೊತ್ತಾಗಲ್ಲ ನಿನಗೆ? ತೆಗಿ ಕೈ, ತೆಗಿ ಕೈ. ಯಾಕೆ ಬಾಯಿಗಿಟ್ಟಿದ್ದು? ಬೇಳೆ ಬಾಯಿಗೆ ಹಿಡ್ತೀರಾ, ಅವನೇ ಹೆಂಗೆ ಕಚ್ಚಿಬಿಡ್ತಾನೆ? ಹಾಂ ಹಾಂ. ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.